ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ತಮ್ಮ ಬಂದಿದ್ನಲ್ವ, ಅವನೇ ಚಿಕನ್ ಮಾಡ್ತಾಯಿದ್ದ. ಈಗ ನಾನು ಮಾಡಿ ನಿಮ್ಗೆ ಹೇಳಿದ್ವೆಲ್ಲವೂ ನಿಮ್ಗೆ ತಿಂದು ಬೋರ್ ಆಗಿರ್ಬೋದಲ್ವ. ಹಾಗಾಗಿ ನಮ್ಮ ತಮ್ಮಂದು ಒಂದು ಕೈ ರುಚಿ ತೋರಿಸೋಣ ಅಂತ ಹೇಳ್ಬಿಟ್ಟು ಅವ್ನು ಸಖತ್ತಾಗಿ ಅಡುಗೆ ಮಾಡ್ತಾನೆ. ಚಿಕನನ್ನು ಚೆನ್ನಾಗಿ ಮಾಡ್ತಾನೆ. ಹಾಗಾಗಿ ಅವನಿಗೆ ಏನು ಫ್ಯಾಷನ್ ಇದೆ ಅಡುಗೆ ಮಾಡೋದು, ಇಷ್ಟ ಅವನಿಗೆ ಅಡುಗೆ ಮಾಡೋಕ್ಕೆ. ಹಾಗಾಗಿ ನಾ ಮಾಡ್ತೀನಿ ಇವತ್ತು ಚಿಕನ್ನು ಅಂತ ಹೇಳ್ದೆ. ಅದಕ್ಕೆ ಅವ್ರ ಮಾಮ ಚಿಕನ್ ತಂದು ಕೊಟ್ಟಿದ್ದರು. ಫಸ್ಟ್ ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ನೆಲ್ಲ ವಾಶ್ ಮಾಡಿಟ್ಕೊಂಡು ಮ್ಯಾರಿನೇಟ್ ಮಾಡಬೇಕಂತೆ. ಒಂದು ಎಗ್ಗು, ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಅವನು. ಏನಿಲ್ಲ ಅಂದರೂ ಒಂದು 20 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದ. ಯಾಕಂದರೆ ಅವನು ಹಿಂಗೆ ಶೆಫ್ ಆಗಬೇಕು, ಫೇಮಸ್ ಶೆಫ್ ಆಗಬೇಕು ಅನ್ನೋದೊಂದು ಡ್ರೀಮ್ ಐತಿ ಅವನಿಗೆ. ಟ್ರೈ ಮಾಡ್ತಾನೆ, ನೋಡೋಣ. ಅವನದು ಲಕ್ ಚೆನ್ನಾಗಿತ್ತು, ಅವನ ಫ್ಯೂಚರೆಲ್ಲ ಅವ್ನ ಡ್ರೀಮ್ ಸಕ್ಸಸ್ ಆಗಲಿ ಅಂತಲೇ ಅನ್ಕೋತೀವಿ. ಸಪೋರ್ಟ್ ನಾವೆಲ್ಲರೂ ಇರ್ತೀವಿ. ಹಾಗಾಗಿ ಅವನು ಈ ಥರ ಎಲ್ಲರೂ ಹೋದ್ರೂ ನಾನು ಅಡುಗೆ ಮಾಡ್ತೀನಿ, ನನ್ನ ಟೇಸ್ಟ್ ನೋಡು ಅಂತೇಳೆಲ್ಲ ಹಿಂಗೆ ಹೇಳ್ತಾ ಇರ್ತಾನೆ. ಸರಿ ಅಂತೇಳಿ ಚಿಕನ್ ಮಾಡಿ ಟ್ರೈ ಎಲ್ಲ ಹೇಳ್ತಿದ್ದ. ಚಿಕನ್ ಸುಕ್ಕ ಮಾಡೋಣ, ಗ್ರೇವಿ ಥರ ಏನು ಬೇಡ ಅಂಥೇಳಿ. ಆದರೆ ಮಾಡೋಣ ಅದನ್ನೇ, ಲಾಸ್ಟಿಗೆ ಹೋಗಿ ಯಾವ್ದು ನಿಲ್ಲುತ್ತೋ ಅದನ್ನು ನೋಡೋಣ ಅಂತ ಹಂಗೆ ಹೇಳ್ತಾ ಇದ್ದೆ ನಾನು. ಸರಿ, ಇಲ್ಲ ನಾನು ಮಾಡ್ಕೊಡ್ತೀನಿ ಅಂತೇಳೆಲ್ಲ ಹೇಳ್ತಿದ್ದ. ಅವ್ರ ಫ್ರೆಂಡ್ಸು ಪಾರ್ಟಿ ಮಾಡಿದಾಗೆ ಅಲ್ಲೆಲ್ಲ ಅವನೇ ಮಾಡೋದಂತೆ. ಆಲ್ಮೋಸ್ಟ್ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದ. ಕೊತ್ತಂಬರಿ, ಪುದೀನ, ಆಮೇಲೆ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡು ಎಲ್ಲದನ್ನು ಒಂದೊಂದು ಬೇರೆ ಬೇರೆ ಮಿಕ್ಸರ್ಗೆ ಹಾಕೋ ಅಂತ ಹೇಳ್ತಾ ಇದ್ದಾನು. ಅಂದರೆ ಕೊತ್ತಂಬರಿ, ಪುದೀನ ಒಂದು ಸಲ ಬೇರೆ, ಆಮೇಲೆ ಟೊಮೆಟೊ, ಈರುಳ್ಳಿ ಅದು ಬೇರೆ ಮಿಕ್ಸರ್ಗೆ ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದ. ಸರಿ ಅಂತೇಳಿ ಅವ್ನು ಹೆಂಗೆ ಹೇಳ್ತಿದ್ನೋ ಹಂಗೆ ನಾನು ಹಾಕ್ಕೊಡ್ತಾ ಇದ್ದೆ. ನಾನು ಜಸ್ಟ್ ಹೆಲ್ಪರ್ ಆಗಿದ್ದೆ, ನಿನ್ನೆ ವೀಡಿಯೋ ಮಾಡ್ಕೊಳ್ಳೋದು ಹೆಲ್ಪರ್ ಅಷ್ಟೇ. ಅದು ನೋಡಿ, ಇದನ್ನು ಇದ್ರದ್ದು ಪೇಸ್ಟು ಬೇರೆ, ಪುದೀನ, ಆಮೇಲೆ ಇದು ಈರುಳ್ಳಿ, ಟೊಮೆಟೊ ಅದು ಪೇಸ್ಟ್ ಬೇರೆ ಮಾಡಿಟ್ಕೊಂಡಿರೋದು. ಸ್ವಲ್ಪ ಮೊಸರು ಹಾಕಿ ಎಲ್ಲದನ್ನು ಇನ್ನೊಂದು ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕು. ಮಾಡಿ ಇಟ್ಕೊಂಡು ಚೆನ್ನಾಗೆಲ್ಲ ಅದು ಹದ್ಕೋಬೇಕು ಅದಕ್ಕೆ, ಅಂದ್ರೇ ಟೇಸ್ಟು ಅಂತೆಲ್ಲ ಹಾಗೆ ಫುಲ್ ಮಾಡ್ತಾಯಿದ್ದ. ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಅದೇ ಬೊಗೋನಿಗೆ ಮತ್ತೆ ವಾಪಸ್ಸೆಲ್ಲ ವಾಶ್ ಮಾಡಿಕೊಟ್ಟೆ. ಎಣ್ಣೆ ಹಾಕ್ಕೊಂಡು ಎಲ್ಲ ಹೇಳ್ತಿದ್ದ. ನಿಜವಾಗ್ಲೂ ಇಷ್ಟೊಂದು ಎಣ್ಣೆ ಹಾಕಬೇಕಾ ಅಂತ ಹೇಳ್ತಾ ಇದ್ದೆ ನಾನು ಅವನಿಗೆ. ಆದರೆ ನೀನು ಅದರಲ್ಲಿ ಎಣ್ಣೆ ಅಷ್ಟು ಇದನ್ನೇ ಆಗಂಗಿಲ್ಲ, ಕಾಣಿಸೋದೇ ಇಲ್ಲ ಅಂತ ಹೇಳ್ತಿದ್ದ. ನಿಜವಾಗ್ಲೂ ಅದು ಹಾಗೆ ಅನಿಸಿತ್ತು ನೋಡಿ ಲಾಸ್ಟಿಗೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಇದು ಏನದು ಲವಂಗ ಅಷ್ಟೇ ಹಾಕಿದ್ದವನು. ಏನು ಫ್ರೈನೂ ಇಲ್ಲ, ಏನೂ ಇಲ್ಲ, ಮಿಕ್ಸರ್ಗೂ ಹಾಕಿಲ್ಲ. ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಿತ್ತು, ಅದನ್ನೆಲ್ಲ ಫುಲ್ ಹಾಕ್ಬಿಟ್ಟ. ಏನು ಫುಲ್ಲು ಹಿಂಗೆ ಹಂಗೆ ಅಂತ ಏನು ಮಾಡಿಲ್ಲ ಅವ್ನು. ಡೆಕೋರೇಷನ್ ಇದ್ದಿದ್ರಾಗೆ ಮಾಡಿರೋದು. ಟೊಮೆಟೊ ಆದರೆ ಏನು ಚೆನ್ನಾಗಿ ಫ್ರೈ ಆಗೋವರೆಗೂ, ಅದ್ರದ್ದು ಹಸಿ ವಾಸನೆ ಇದೆಲ್ಲ ಹೋಗೋವರೆಗೂ. ಇದು ಗರಂ ಮಸಾಲ, ಆಮೇಲೆ ಚಿಕನ್ ಮಸಾಲ ಅದನ್ನೇ ಮತ್ತೆ ವಾಪಸ್ ಹಾಕಿದ್ದಷ್ಟೇ ಅವನು. ಆದ್ರೇನು ಅದನ್ನು ಫುಲ್ ಎಣ್ಣೆ ಒಳಗೆ ಫ್ರೈ ಆಗೋವರೆಗೂ ಬಿಟ್ಟು ಅದು ಹಸಿ ವಾಸನೆ ಹೋಗಬೇಕು. ಒಂದೊಂದೇ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದ ಅವನು. ನಾನು ಹೆಂಗಾಗ್ಬಿಡ್ತಿದ್ದೆ ಅಂದರೆ ಒಂದೇ ಸರ್ತಿ ಅಟ್ ಎ ಟೈಮ್ ಹಾಕಿ ಬೆನ್ಸಕ್ಕೆ ಬಿಟ್ಬಿಡ್ತಾ ಇದ್ದೆ. ಆದರೆ ನಂದು ಒಂಥರ ಚೆನ್ನಾಗಿರುತ್ತೆ. ನನ್ನ ಸ್ಟೈಲ್ ಕೂಡ ಒಂದು ಸಲ ನಿಮ್ಗೆ ಹೇಳ್ತೀನಿ. ಇದು ನಮ್ಮ ತಮ್ಮನ ಸ್ಟೈಲ್ ಮಾಡೋದು ಚಿಕನ್ನೇ. ನೋಡಿ, ಈ ಥರ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ವ, ಅದನ್ನೇ ಅದರೊಳಗೆ ಹಾಕಿದ್ದು. ಫಸ್ಟು ಇದು ಅಷ್ಟೇ, ಏನಿದು ಕೊತ್ತಂಬರಿ, ಪುದೀನ ಇವೆರಡೇ ಹಾಕಿರೋದಕ್ಕೆ ಇದನ್ನು ಫುಲ್ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಬೇಯಿಸ್ಕೊಂಡ್ಬಿಟ್ಟು ಅದು ಹೆಂಗೆ ಇದಾಗ್ತೈತೆ ನೋಡು ನೀನು. ಇಷ್ಟು ದೊಡ್ಡ ಪೀಸ್ ಇರೋವೆಲ್ಲವೂ ಮೆತ್ತಗಾಗಿ ಅಷ್ಟು ಸ್ಮೂತ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಕೆಳಗಡೆ ಒಂದು ಸ್ವಲ್ಪ ತಳ ಹತ್ತಿರ್ತೈತಲ್ವ, ಅದನ್ನು ಕೂಡ ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು ಕೆಳಗಡೆ. ಇಲ್ಲ ಅಂತಂದರೆ ಅದು ಎಲ್ಲ ಹೊತ್ತೋದಂಗೆ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂಥೇಳಿ ಅವನೇ ಮಾಡ್ತಾಯಿದ್ದೆ, ನಾನು ಜಸ್ಟ್ ವಿಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆಲ್ಲ ಫುಲ್ಲು ಫ್ರೈ ಮಾಡಿಕೊಂಡು ನೋಡಿ, ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಹೆಂಗೆ ಬಿಟ್ಕೋತಾ ಅವೆಲ್ಲ ಪೀಸ್ ಚಿಕ್ಕದಾಗಿ ನೋಡಿದರೆ ನಿಜವಾಗ್ಲೂ ಬೆಂದಿದ್ದು ಎಂಥ ಟೇಸ್ಟ್ ಅನ್ನಿಸ್ತಿತ್ತು. ಮತ್ತು ಏನೂ ಹಾಕಿರಲಿಲ್ಲ ಅವನಿನ್ನ, ಈರುಳ್ಳಿ ಪೇಸ್ಟು ಹಾಕಿರಲಿಲ್ಲ. ಇಷ್ಟಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು. ಎಲ್ಲ ಸ್ವಲ್ಪ ಬೆಂದಿದ್ದಾವೆ, ಸರಿ ಆಯಿತು. ನೆಕ್ಸ್ಟ್ ಇನ್ನೊಂದು ಪೇಸ್ಟ್ ಹಾಕಿರಲಿಲ್ವಲ್ಲ, ಅದನ್ನು ಹಾಕೋಣ. ಇನ್ನೊಂದು ಚೂರು ಬೆಂದಲಿ ಅಂತೇಳಿ ಹಂಗೆ ಬೆಂದಿಸ್ಕೊಳ್ತಾ ಇದ್ದ ಅವನು. ಫುಲ್ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ಅಂಥೇಳಿ. ನೋಡಿ, ನಾನು ಹೇಳಿದ್ನಲ್ವ, ಈರುಳ್ಳಿ ಪೇಸ್ಟು, ಟೊಮೆಟೊ ಇವಾಗ ಹಾಕ್ತಿದ್ದಾನೆ ಅವನು. ಸ್ವಲ್ಪ ಅದು ಭಾಳ ಬೇಡ, ಗ್ರೇವಿ ಥರ ಆಗಿಬಿಡುತ್ತೆ ಅಂಥೇಳಿ ಫುಲ್ ಮಾಡಿ ಕರೆಕ್ಟಾಗಿ
ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನಿಂಗೆ ಯಾವ ಥರ ಬೇಕೋ, ಗಟ್ಟಿ ಆದರೆ ಗಟ್ಟಿ, ಸ್ವಲ್ಪ ತಿಳಿವಾದರೆ ತಿಳಿವು ಅಂತ ಹೇಳ್ತಿದ್ದ. ಗಟ್ಟಿನೇ ಇರಲಿ ಅಂಥೇಳಿ ಫುಲ್ಲು ಅದರದ್ದು ಗ್ರೇವಿ ಪೇಸ್ಟೆಲ್ಲ ಹಾಕಿ ಸುಮ್ಮನೆ ಬೆಂದಿಸು ನೀನು, ಬೇಯಿಸು, ಅದು ಹೆಂಗಾಗುತ್ತೆ ನೋಡು ನೀನು. ಎಲ್ಲ ಅಲ್ಲೂ ಸ್ಪೂನ್ ಕೌಂಟಾಗಿ ಹಾಕು ಅಂತಂದರೆ, ನಂಗೆ ಸ್ಪೂನ್ ಕೌಂಟಾಗೆಲ್ಲ ಬರೋಲ್ಲ, ನಾನು ಸುಮ್ಮನೆ ಅಂದಾಜಾಗಿ ಹಾಕೋನು. ನೋಡಿ ನೀ ಟೇಸ್ಟ್ ನೋಡಿ ನೀನು, ಅದು ಹೆಂಗಿರ್ತೈತೆ ಇದು ಹೆಂಗಿರ್ತೈತೆ ಟೇಸ್ಟ್ ನೋಡು, ನೀ ಸ್ಪೂನಿಂದ ಹಾಕಿದ್ದು ಇದನ್ನೇ ಅಂತ ಹೇಳ್ತಾ ಇದ್ದ. ಅವ್ರದ್ದು ಟ್ಯಾಲೆಂಟ್ ಅವ್ರವ್ರಿಗೆ ಗೊತ್ತಿರುತ್ತಲ್ವ, ಹಾಗಾಗಿ ಆದರೆ ಮಾತ್ರ ಸಖತ್ತಾಗಿತ್ತು, ಟೇಸ್ಟಾಗಿತ್ತು. ನನಗೆ ಇವಾಗ ನೋಡಿದ್ರು ಬಾಯಲ್ಲಿ ನೀರು ಬರ್ತೈತೆ. ಅವನು ಇನ್ನೂ ಅರ್ಧ ಮಾಡೋದ್ರಾಗೆ ಒಂದೆರಡು ಪೀಸ್ ಟೇಸ್ಟ್ ಅಂತ ನಾನು ಒಂದೆರಡು ಪೀಸ್ ತಿಂದೇ ಬಿಟ್ಟಿದ್ದೆ. ಆ ಗ್ರೇವಿಗೆ, ಇದಕ್ಕೆ ಸುಕ್ಕ, ಇದಕ್ಕೆ ಅದೆಲ್ಲ ಚಿಕನ್ ಅದಕ್ಕೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಟ್ರೈ ಮಾಡಿ ಒಂದ್ಸಲ, ನಿಜವಾಗ್ಲೂ ಚೆನ್ನಾಗಿತ್ತು. ನಮ್ಮ ತಮ್ಮ ಮಾಡಿರೋ ಅಡುಗೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.